ಯುದ್ಧದಿಂದ ದುಬೈನಲ್ಲಿ ವ್ಯವಹಾರಕ್ಕೂ ಪೆಟ್ಟು, ಚಿನ್ನದ ಬೆಲೆಯಲ್ಲಿ ಭಾರೀ ಕುಸಿತ, ರಿಯಲ್ ಎಸ್ಟೇಟ್ಗೂ ಕಡಿಮೆಯಾಗಿದೆಯಂತೆ ಡಿಮ್ಯಾಂಡ್. ಇರಾನ್ ಜೊತೆ ಇನ್ನೂ ಮುಂದುವರೆದ ಇಸ್ರೇಲ್ ಅಮೆರಿಕ ವಾರ್, ದುಬೈನಲ್ಲಿ ಊಟಕ್ಕೂ ಕೊರತೆ ಉಂಟಾಗುವ ಆತಂಕ. ಸದ್ಯ ಇರೋ ಆಹಾರ 8 ದಿನಗಳಿಗಷ್ಟೇ ಆಗುತ್ತೆ ಅನ್ನೋ ಬಗ್ಗೆ ಮಾಹಿತಿ. ಹತ್ತನೇ ದಿನಕ್ಕೆ ಕಾಲಿಟ್ಟ ಇರಾನ್ ಇಸ್ರೇಲ್ ಯುದ್ಧದ ರಗಳೆ, ದೋಸ್ತಿಗಳಿಂದ ಖಮೇನಿ ನಾಡಿನ ಮೇಲೆ ಮಿಸೈಲ್ಗಳ ಮಳೆ. ಇರಾನ್ನಿಂದ ಮುಂದುವರೆದ ಟಾರ್ಗೆಟ್ ಗಲ್ಫ್ ರಾಷ್ಟ್ರಗಳ ಅಮೆರಿಕ ನೆಲೆ. ಅಧಿಕೃತವಾಗಿ ಇರಾನ್ ಸುಪ್ರೀಂ ಲೀಡರ್ ಆಯತೊಲ್ಲಾ ಅಲಿ ಮೊಜ್ತಬಾ ಆಯ್ಕೆ. ಹೊಸ ನಾಯಕನ ಬಗ್ಗೆ ನಮ್ಮ ಅನುಮೋದನೆ ಪಡೆದಿದ್ರೆ ಬಹಳ ದಿನ ಉಳಿಯಲ್ಲ, ಮೊಜ್ತಬಾನನ್ನ ಟಾರ್ಗೆಟ್ ಮಾಡೋದಾಗಿ ಅಮೆರಿಕ ವಾರ್ನಿಂಗ್. ತೈಲದ ಜೊತೆಗೀಗ ನೀರಿಗಾಗಿಯೂ ನಡೆಯಲಿದೆ ಯುದ್ಧ. ಇರಾನ್ನ ತೈಲ ಸಂಗ್ರಹಾಗಾರಗಳ ಜೊತೆಯಲ್ಲೇ ನೀರು ಶುದ್ಧೀಕರಣ ಘಟಕಗಳ ಮೇಲೂ ಅಮೆರಿಕ ಇಸ್ರೇಲ್ ದಾಳಿ. 30 ಗ್ರಾಮಗಳಿಗೆ ಕುಡಿಯುವ ನೀರಿನ ಸಂಪರ್ಕ ಕಟ್. ಯುದ್ಧದ ಭಾಗವಾಗಿ ಹಾರ್ಮುಜ್ ಜಲಸಂಧಿ ಬಂದ್ ಮಾಡಿದ ಇರಾನ್. ದಾಟಲು ಯತ್ನಿಸಿದ ಸುಮಾರು 10 ಹಡಗುಗಳನ್ನು ಗುರಿಯಾಗಿಸಿ ದಾಳಿ. ತೈಲ ಸಾಗಣೆ ಸೇರಿ ಹಲವು ಸಾಗಾಟಕ್ಕೆ ಸಂಚಕಾರ. ಇಸ್ರೇಲ್ ದಾಳಿಗೆ ಇರಾನ್ನಲ್ಲಿ ಭಾರೀ ಹಾನಿ. ಏರ್ಪೋರ್ಟ್, ಡ್ರೋನ್ ಬೇಸ್ಗಳು, ಮಿಲಿಟರಿ ನೆಲೆಗಳಿಗೆ ಡ್ಯಾಮೇಜ್. ಸ್ಯಾಟಲೈಟ್ ಇಮೇಜ್ನಲ್ಲಿ ಬಯಲಾಯಿತು ಸತ್ಯ. ಸಿಎಂ ಕುರ್ಚಿಗಾಗಿ ಮತ್ತೆ ಎಐಸಿಸಿ ಅಧ್ಯಕ್ಷರ ಮೊರೆ ಹೋದ ಡಿಕೆಶಿ. ನಾಯಕತ್ವ ವಿಚಾರದಲ್ಲಿ ಹೈಕಮಾಂಡ್ ಆದೇಶಕ್ಕೆ ಬದ್ಧ ಎಂದ ಸಿಎಂ. ಇದರ ಬೆನ್ನಲ್ಲೇ ಸೈಲೆಂಟ್ ಆಗಿ ದೆಹಲಿಯತ್ತ ಮುಖ ಮಾಡಿದ್ದ ಡಿಸಿಎಂ. ಚುನಾವಣೆ ಘೋಷಣೆಗೂ ಮೊದಲೇ ಮೈತ್ರಿ ಪಾಳ್ಯದಲ್ಲಿ ವಾರ್ಡ್ ವಾರ್. ಜಿಬಿಎನ ಎಲ್ಲಾ ವಾರ್ಡ್ಗಳಲ್ಲೂ ಜೆಡಿಎಸ್ ನಾಯಕರ ಪ್ರಚಾರ ಜೋರು. ಬಿಜೆಪಿ ಆಕಾಂಕ್ಷಿಗಳಿಗೆ ಟೆನ್ಷನ್. ಮಾಜಿ ಪಾಲಿಕೆ ಸದಸ್ಯರಿಂದ ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ದೂರು. ಮಂಡ್ಯದಲ್ಲಿ ಶೀಘ್ರದಲ್ಲೇ ಕೈಗಾರಿಕೆ ತರಲು ಎಚ್ಡಿ ಕುಮಾರಸ್ವಾಮಿ ಪ್ಲಾನ್. ಕೆಲವೇ ದಿನಗಳಲ್ಲಿ ಕೇಂದ್ರದ ಕೈಗಾರಿಕಾ ಅಧಿಕಾರಿಗಳ ತಂಡ ಭೇಟಿ. ಟೀಕೆಗೆ ಕೆಲಸದ ಮೂಲಕ ಉತ್ತರ ಕೊಡಲು ತಯಾರಿ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಟಿಕೆಟ್ ಫೈಟ್. ಸಚಿವ ಜಮೀರ್ ಅಹಮದ್ ವಿರುದ್ಧ ಬಹಿರಂಗವಾಗಿ ಎಸ್ಎಸ್ ಮಲ್ಲಿಕಾರ್ಜುನ್ ಆಕ್ರೋಶ. ಅವನ್ಯಾರಿಲ್ಲಿ ಬಂದು ಮಾತಾಡೋಕೆ ಅಂತ ಕಿಡಿ. ರೋಗಿಗಳನ್ನ ಸಾಗಿಸುವ ಆಂಬ್ಯುಲೆನ್ಸ್ನಲ್ಲಿ ಜನರ ಪ್ರಯಾಣ. ಗದಗ ಜಿಮ್ಸ್ ಆಸ್ಪತ್ರೆಯಿಂದ ದಿನವೂ ಡ್ರಾಪ್ ಮಾಡೋದು ಇದರಲ್ಲೇ. ಕುರಿಗಳಂತೆ ಜನರನ್ನ ಚಾಲಕರು ತುಂಬಿಸಿಕೊಂಡು ಹೋಗ್ತಾರೆಂಬ ಆರೋಪ. ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಹರಿದಾಟ. ಹಾವೇರಿಯ ಹೊಳೆ ಮಠದ ಬಳಿ ಚಿರತೆ ಪ್ರತ್ಯಕ್ಷ. ನಡು ರಸ್ತೆಯಲ್ಲಿ ಓಡಾಟದಿಂದ ಜನರಿಗೆ ಆತಂಕ. ಐರಣಿ, ಅರೆಮಲ್ಲಾಪುರದ ಸುತ್ತಮುತ್ತ ಗ್ರಾಮಗಳಲ್ಲಿ ಭೀತಿ. ಆನೇಕಲ್ನಲ್ಲಿ ಸಿನಿಮೀಯ ಸ್ಟೈಲ್ನಲ್ಲಿ ಕಿಡ್ನಾಪ್. ಟಾಟಾ ಏಸ್ನಿಂದ ಕಾರ್ಗೆ ಡಿಕ್ಕಿ. ಮತ್ತೊಂದು ಕಾರ್ನಲ್ಲಿ ಬಂದ ದುಷ್ಕರ್ಮಿಗಳಿಂದ ಸ್ಪ್ರೇ ಹೊಡೆದು ಅಪಹರಣ. ಕಿಡ್ನಾಪ್ ಆಗಿದ್ದ ಗೋಪಾಲ್ ಶವವಾಗಿ ಪತ್ತೆ. ಸ್ನೇಹಿತ ಮೋಹನ್ ಬಾಬು ಸುಪಾರಿ ಕೊಟ್ಟು ಕೊಲೆ ಮಾಡಿಸಿದ ಶಂಕೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಟನೆಯ ಆಕಾಶ್ ರೀ-ರಿಲೀಸ್ಗೆ ಸಜ್ಜು. ಮಾರ್ಚ್ 13ರಂದು ಸಿನಿಮಾ ಮರು ಬಿಡುಗಡೆ. ಜಾಕಿ, ಅಪ್ಪು ರೀತಿಯೇ ಬಿಗ್ ಓಪನಿಂಗ್ ಪಡೆಯೋ ನಿರೀಕ್ಷೆ. ಮಾರ್ಚ್ 19ರಂದು ದುರಂದರ್ ದ ರಿವೆಂಜ್ ಬಿಡುಗಡೆಗೆ ಸಜ್ಜು. ಸಿನಿಮಾದ ಪ್ರೀ ಬುಕ್ಕಿಂಗ್ಗೆ ಮುಗಿಬಿದ್ದ ಫ್ಯಾನ್ಸ್. 1 ಲಕ್ಷಕ್ಕೂ ಅಧಿಕ ಟಿಕೆಟ್ ಸೋಲ್ಡ್ ಔಟ್.
ಮೂರನೇ ಬಾರಿಗೆ ಟಿ20 ವಿಶ್ವಕಪ್ ಮುಡಿಗೇರಿಸಿಕೊಂಡ ಭಾರತ. ಒಟ್ಟೊಟ್ಟಿಗೆ 3 ದಾಖಲೆಗಳು ಟೀಂ ಇಂಡಿಯಾ ಹೆಸರಿಗೆ. ಸತತ 2 ಬಾರಿ ವಿಶ್ವಕಪ್, ತವರಿನಲ್ಲೇ ಗೆಲುವು, ಮೂರನೇ ಬಾರಿಗೆ ಟಿ20 ವಿಶ್ವಕಪ್ ಗೆದ್ದ ಮೊದಲ ತಂಡ ಅನ್ನೋ ಹೆಗ್ಗಳಿಕೆ. ವಿಶ್ವಕಪ್ ಗೆಲ್ತಾ ಇದ್ದಂತೆ ಹಾರ್ದಿಕ್ ಜೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್. ಫೀಲ್ಡ್ನಲ್ಲೇ ಭರ್ಜರಿ ಡಾನ್ಸ್, ಪಾಂಡ್ಯಾಗೆ ಮೈದಾನದಲ್ಲೇ ಮುತ್ತು ಕೊಟ್ಟ ಮಹಿಕಾ. ये क्या सीन है इन द फैंस. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.